ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತ ಕಾವ್ಯದಲ್ಲಿ ಎಂದೂ ಮಾಸದ ಪಾತ್ರಗಳಲ್ಲೊಂದು ಅಂದರೆ ಅದು ಕಂಸನದ್ದು. ಕಂಸ ಎಂದಾಕ್ಷಣ ಆತನ ವ್ಯಕ್ತಿತ್ವ, ದುರುಳತನ, ರಾಕ್ಷಸ ಪ್ರವೃತ್ತಿ, ವಿಕೃತಿಯ ಮನೋಭಾವದ ಜೊತೆಗೆ ಅಂಧಕಾರದಲ್ಲಿ ಮಿಂದು ಹೋದ ಮಹಾಪಾತ್ರ ನೆನಪಿಗೆ ಬರುತ್ತೆ. ಕಂಸನ ತಾಕತ್ತು, ಗೈರತ್ತಿನ ಬಗ್ಗೆ ಮಾತನಾಡೋದಾದ್ರೆ ಆ ಮಹಾನ್ ರಕ್ಕಸನ ಸಂಹರಿಸಲು ಸಾಕ್ಷಾತ್ ಪರಮಾತ್ಮನೇ ಅವತರಿಸಿ ಬರಬೇಕಾಯಿತು ಅಂದರೆ ಆತನ ಪರಾಕ್ರಮ, ಆತನ ಉಪಟಳ ಅದೆಷ್ಟಿದ್ದಿರಬಹುದು ಎನ್ನುವುದನ್ನು ಗಮನಿಸಬೇಕು. ಅಷ್ಟಕ್ಕೂ ಇಂತಹ ದುಷ್ಟ ಪ್ರವೃತ್ತಿಯವನಾದ ಕಂಸನ ಜನನವಾಗಿದ್ದೇ ನಿಜಕ್ಕೂ ವಿಚಿತ್ರ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕಂಸನ ಜನನವಾಗಿದ್ದೇಗೆ ಅನ್ನೋದರ ಜೊತೆಗೆ ಕಂಸನ ಕುರಿತಾದ ಕೆಲವೊಂದಷ್ಟು ಕೌತುಕವಾದ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಂಸ ಮಥುರಾವನ್ನು ಆಳುತ್ತಿದ್ದ ರಾಜ ಅಲ್ಲದೆ ವೃಷ್ಣಿ ಸಾಮ್ರಾಜ್ಯದ ನಿರಂಕುಶ ಆಡಳಿತಕಾರ. ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಕಂಸನನ್ನ ಮಿಶ್ರ ತಳಿ ಅಂತ ಕರೆಯಲಾಗುತ್ತೆ. ಅಂದರೆ ಅರ್ಧ ಮಾನವ ಮತ್ತರ್ಧ ರಾಕ್ಷಸನೆಂದು ವಿವಿಧ ರೀತಿಯಲ್ಲಿ ವಿವರಿಸಲಾಗಿದೆ. ಪುರಾಣಗಳು ಅವನನ್ನ ಅಸುರ ಎಂದೇ ವರ್ಣಿಸುತ್ತವೆ. ಹರಿವಂಶವು ಅವನನ್ನ ಮನುಷ್ಯನಾಗಿ ಮರುಜನ್ಮ ಪಡೆದ ಅಸುರ ಎಂದು ವಿವರಿಸುತ್ತೆ. ಕಂಸನ ರಾಜಮನೆತನವನ್ನ ಭೋಜ ಎಂದು ಕರೆಯಲಾಗ್ತಿತ್ತು. ಹಾಗಾಗಿ ಕಂಸನ ಮತ್ತೊಂದು ಹೆಸರು ಭೋಜಪತಿ, ಕೃಷ್ಣನ ತಾಯಿ ದೇವಕಿಯ ಸಹೋದರ. ಕಂಸನ ಜನನದ ಬಗ್ಗೆ ಗಮನಿಸಿದ್ರೆ ಕಂಸ ಉಗ್ರಸೇನ ಮತ್ತು ಪದ್ಮಾವತಿಯ ಸುಪುತ್ರನೆಂದು ಬಿಂಬಿಸಲಾಗಿದೆ. ಆದರೆ ಕಂಸನ ಜನನದ ಬಗ್ಗೆ ಮತ್ತೊಂದು ದಂತಕಥೆ ಇದೆ. ಅದೇನೆಂದ್ರೆ ಕಂಸ ಹುಟ್ಟಿದ್ದು ಓರ್ವ ಗಂಧರ್ವನಿಗೆ. ಪದ್ಮ ಪುರಾಣದಂತಹ ಕೆಲವು ಗ್ರಂಥಗಳು ಕಂಸ ಉಗ್ರಸೇನನ ಸ್ವಂತ ಮಗನಲ್ಲ ಎಂದು ಹೇಳ್ತವೆ. ಈ ಕಥೆಯ ಉಲ್ಲೇಖದಂತೆ ಕಂಸನ ತಾಯಿ ಪದ್ಮಾವತಿ ಒಮ್ಮೆ ತನ್ನ ಸಖಿಯರೊಡನೆ ಜಲಕ್ರೀಡೆಯಾಡುತ್ತಿದ್ದಾಗ ಆಕೆಯಲ್ಲಿ ಕಾಮೋದ್ರೇಕ ಭಾವನೆ ತಳೆಯುತ್ತೆ. ಕೂಡಲೇ ತನ್ನ ಪತಿಯನ್ನ ನೆನೆಯುತ್ತಾ ನೀರಿನ ಆಹ್ಲಾದಕರ ಸ್ಪರ್ಶದಲ್ಲಿ ಕಣ್ಣಿನ ಮಾದಕತೆಯೊಳಗೆ ಆಲಂಗಿಸಿ ಮೋಹಿಸತೊಡಗುತ್ತಾಳೆ. ಅದೇ ಕ್ಷಣದಲ್ಲಿ ಆಕೆಯ ರೂಪ ಲಾವಣ್ಯಕ್ಕೆ ಮನಸೋತ ಧ್ರುಮಿಳನೆಂಬ ಗಂಧರ್ವನು ಪದ್ಮಾವತಿಯ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ಹೇಗಾದ್ರೂ ಮಾಡಿ ಆಕೆಯೊಂದಿಗೆ ಸರಸವಾಡಲೇಬೇಕೆಂದು ನಿರ್ಧರಿಸಿದವನೇ ತನ್ನ ಮಾಯಾಶಕ್ತಿಯಿಂದ ಆಕೆಯ ಮನದಾಳದ ಇಂಗಿತವನ್ನರಿತು ತನ್ನ ರೂಪವನ್ನ ಉಗ್ರಸೇನನ್ನಾಗಿ ವೇಷಮರಿಸಿಕೊಂಡು ಪದ್ಮಾವತಿಯ ಹತ್ತಿರಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ಕಾಮದ ಕಂಗಳಲ್ಲಿ ಮೈಮರಿತಿದ್ದ ಪದ್ಮಾವತಿಯ ಕೈ ಹಿಡಿತಾನೆ. ಇಬ್ಬರಲ್ಲೂ ಪ್ರೀತಿಯ ಉತ್ತುಂಗದ ಅನುಭವಕ್ಕಾಗಿ ಹಾತೊರೆಯುತ್ತಿತ್ತು ಇಬ್ಬರ ಮನಸ್ಸು. ತನು ಮನವೆಲ್ಲವನ್ನು ಮರೆತು ಇಬ್ಬರು ಒಂದಾದರು. ಇತ್ತ ಕಡೆ ಆಕೆಯನ್ನ ಬಯಸಿದ ಗಂಧರ್ವನಿಗೆ ಪದ್ಮಾವತಿಯನ್ನ ಅನುಭವಿಸಿದ ಸಂತೃಪ್ತಿಯಾದರೆ ಅತ್ತ ಕಡೆ ಪದ್ಮಾವತಿಗೆ ಅವನ ಆವೇಶ ಕಂಡು ಈತ ತನ್ನ ಪತಿಯಲ್ಲ ಅನ್ನೋದು ತಿಳಿದು ಬಿಡುತ್ತೆ. ಆಕೆ ಆ ವಂಚಕ ಕಾಮಿಯ ವಿರುದ್ಧ ಹೋಹಾರಿ ಬಿಡ್ತಾಳೆ. ಗಂಧರ್ವ ಧ್ರುಮಿಳ ತನ್ನ ನೈಜ ರೂಪ ತೋರಿಸಿದಾಗ ಪದ್ಮಾವತಿಗೆ ಸಹಿಸಲ ಸಾಧ್ಯವಾದ ಕೋಪ. ದುರುಗುಟ್ಟುತ್ತಾ ಹಲ್ಲು ಕಡಿಯುತ್ತಾ ಸಂಭೋಗದಲ್ಲಿನ ಕ್ರಿಯೆಯಿಂದ ತನ್ನನ್ನು ಕೂಡಿದವನು ಪತಿಯಲ್ಲವೆಂದು ಆಕೆ ಕೋಪದಿಂದ ಹೇಳ್ತಾಳೆ. ನಿನ್ನ ದುರ್ಬೀಜದಿಂದ ಜನಿಸಿದವನು ಯದುವಂಶದವರಿಂದಲೇ ಕೊಲ್ಲಲ್ಪಡಲಿ ಎಂದು ಶಾಪವಿತ್ತಾಳೆ. ಕೊನೆಗೆ ಆಕೆ ಗರ್ಭಧರಿಸಿ ಕಂಸನಿಗೆ ಜನ್ಮ ನೀಡ್ತಾಳೆ. ಹೀಗೆ ಆ ಮಗು ಜನಿಸಿದಾಗ ಉಗ್ರಸೇನನ್ನೇ ದತ್ತು ಪಡೆದು ಆ ಮಗುವಿಗೆ ಕಂಸ ಅಂತ ಹೆಸರಿಟ್ಟು ಸಾಕಿ ಸಲಹುತ್ತಾನೆ. ಬಾಲ್ಯದಲ್ಲಿ ಕಂಸ ತನ್ನ 8 ಸಹೋದರರೊಂದಿಗೆ ಪ್ರಸಿದ್ಧ ಯೋಧರಾಗಿದ್ದ ಇತರ ಯಾದವರಿಂದ ತರಬೇತಿ ಪಡೆದ. ಜರಾಸಂಧನು ಮಥುರಾವನ್ನ ಆಕ್ರಮಿಸಲು ಪ್ರಯತ್ನಿಸಿದಾಗ ಕಂಸ ಆಕ್ರಮಣ ಮಾಡಿ ಹಿಮ್ಮೆಟ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಅಲ್ಲದೆ ಕಂಸನ ಪರಾಕ್ರಮಕ್ಕೆ, ಆತನ ಆರ್ಭಟಕ್ಕೆ ಮನಸೋತ ಜರಾಸಂಧ ಕಂಸನ ಧೀರತೆಗೆ, ಕ್ರೂರತೆಗೆ ಮನಸೋತ. ಯಾಕಂದ್ರೆ ಕಂಸ ಜರಾಸಂಧನ ಸೈನ್ಯವನ್ನ ಏಕಾಂಗಿಯಾಗಿ ನಿಂತು ಬಡಿದಾಡಿ ಸೋಲಿಸಿದ. ಒಂದೊಂದು ಹೆಜ್ಜೆಗೂ ಜರಾಸಂಧನ ಸೈನಿಕರು ತರಗೆಲೆಯಂತೆ ನೆಗೆದು ಬೀಳ್ತಿದ್ರು. ಈ ದೃಶ್ಯವನ್ನ ಕಣ್ಣಾರೆ ಕಂಡ ಜರಾಸಂಧ ಮಥುರಾದ ಆಸೆಯನ್ನ ಬಿಟ್ಟ. ಆದರೆ ಮಥುರಾದ ಅರಸನಾಗಲಿರುವ ಕಂಸನನ್ನ ತನ್ನ ಸಂಬಂಧಿಯನ್ನಾಗಿ ಮಾಡಿಕೊಳ್ಬೇಕೆಂದು ಉಪಾಯ ಮಾಡಿದ. ನಂತರ ತನ್ನಿಬ್ಬರು ಪುತ್ರಿಯರನ್ನ ಕೊಟ್ಟು ವಿವಾಹ ಮಾಡಿ ಅಳಿಯನನ್ನಾಗಿ ಮಾಡಿಕೊಂಡ. ಜರಾಸಂಧನ ಬೆಂಬಲದಿಂದ ಕಂಸ ಮತ್ತಷ್ಟು ಶಕ್ತಿಶಾಲಿಯಾದ. ಮಥುರಾದಲ್ಲಿ ಅವನ ಮದುವೆಯ ಸಮಯದಲ್ಲಿ ಜರಾಸಂಧ ತನ್ನ ಮಕ್ಕಳಾದ ಅಸ್ಥಿ ಮತ್ತು ಪ್ರಾಪ್ತಿಯ ರಾಜಕುಮಾರಿಯರ ಬೆಂಗಾವಲಿಗಾಗಿ ತನ್ನ ಸೈನ್ಯವನ್ನೇ ಬಳಸಿಕೊಂಡ. ಅಲ್ಲದೆ ಮಾವನ ಪಿತೂರಿಗೆ ತನ್ನ ತಂದೆ ಉಗ್ರಸೇನನನ್ನ ರಾಜನ ಸ್ಥಾನದಿಂದ ಪದಚ್ಯುತಿಗೊಳಿಸಿದ. ಆತನನ್ನ ಸೆರೆಮನೆಗೆ ತಳ್ಳಿದ. ಈ ವಿಷಯ ರಾಜ್ಯದ ಪ್ರಜೆಗಳಿಗೆ ಮಾತ್ರವಲ್ಲ, ಅರಮನೆಯಲ್ಲೂ ಯಾವೊಬ್ಬರಿಗೂ ತಿಳಿದಿರಲಿಲ್ಲ. ಕೊನೆಗೆ ರಾಜನಿಲ್ಲದ ಸಾಮ್ರಾಜ್ಯ ನಡೆಸುವುದು ಹೇಗೆ ಎಂಬ ಗೊಂದಲದಿಂದಲೇ ವಾರಸುದಾರನಾಗಿದ್ದ ಕಂಸನಿಗೆ ಪಟ್ಟಾಭಿಷೇಕ ಮಾಡಲಾಯಿತು.
ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಕಂಸನನ್ನ ಪ್ರತಿ ಜನ್ಮದಲ್ಲೂ ಕೊಲ್ಲೋದಾಗಿ ಶಾಪ ನೀಡ್ತಾನೆ. ಈ ಕಾರಣದಿಂದಾಗಿ ಕಂಸನ ಹಿಂದಿನ ಜನ್ಮದಲ್ಲಿ ವಿಷ್ಣುವಿನಿಂದಲೇ ಹತನಾದ. ದ್ವಾಪರ ಯುಗದಲ್ಲಿ ಕಂಸ ಹಿರಣ್ಯಾಕ್ಷನ ಮಗನಾಗಿ ಜನಿಸಿದ ಕಾಲನೇಮಿ. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಅಣ್ಣ. ಇವರಿಬ್ಬರು ಕೂಡ ಮಹಾಕಟುಕರು. ಹಿರಣ್ಯಾಕ್ಷನ ಮಗಳೇ ವೃಂದ. ವೃಂದ ಜಲಂಧರ ಎಂಬ ರಾಕ್ಷಸನನ್ನ ಮದುವೆಯಾಗ್ತಾಳೆ. ಸ್ಕಂದ ಪುರಾಣದ ಪ್ರಕಾರ ಕಾಲನೇಮಿ ಅತ್ಯಂತ ಕೋಪಿಷ್ಠನಾಗಿದ್ದ. ದೇವತೆಗಳಿಂದ ಅಮೃತದ ಕಲಶವನ್ನು ಕಸಿದುಕೊಳ್ಳಲು ರಾಕ್ಷಸರ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ದಾಳಿ ಮಾಡಿದ. ಇದರಿಂದ ಕೋಪಗೊಂಡ ವಿಷ್ಣು ಆತನನ್ನು ಸಂಹರಿಸ್ತಾನೆ. ಅದೇ ಕಾಲನೇಮಿಯು ದ್ವಾಪರ ಯುಗದಲ್ಲಿ ರಾಜ ಉಗ್ರಸೇನನ ಮಗನಾಗಿ ಮತ್ತು ಶ್ರೀಕೃಷ್ಣನ ತಾಯಿಯ ಅಣ್ಣನಾಗಿ ಕಂಸ ಜನಿಸಿದ. ಕಂಸ ರಾಕ್ಷಸಿ ಪೂತನಿಯ ಎದೆ ಹಾಲನ್ನುಂಡು ಬೆಳಿತಾನೆ. ಹಾಗೆ ಕಂಸನನ್ನ ಪೂತನಿಯೇ ಸ್ವತಃ ಅವಳ ಗುಣಗಳನ್ನು ತುಂಬಿ ಪೋಷಿಸ್ತಾಳೆ. ಈ ಕಾರಣದಿಂದಾಗಿಯೇ ಕಂಸನಲ್ಲಿ ರಾಕ್ಷಸ ಪ್ರವೃತ್ತಿಗಳು ಹುಟ್ಟಿದವು. ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ 4 ಸನಕಾದಿಕ ಋಷಿಗಳಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ವಿಷ್ಣುವಿನ ವೈಕುಂಠ ಲೋಕಕ್ಕೆ ದರ್ಶನ ಪಡೆಯಲು ಬರ್ತಾರೆ. ವೈಕುಂಠದ ದ್ವಾರಗಳನ್ನ ಜಯ ಮತ್ತು ವಿಜಯ ಎಂಬ ಇಬ್ಬರು ದ್ವಾರಪಾಲಕರು ಕಾವಲು ಕಾಯ್ತಿದ್ರು. ಜಯ ಮತ್ತು ವಿಜಯ ಈ ಸನಕಾದಿಕ ಋಷಿಮುನಿಗಳನ್ನ ಬಾಗಿಲಲ್ಲೇ ನಿಲ್ಲಿಸಿ ವೈಕುಂಠಕ್ಕೆ ಬಿಡಲಿಲ್ಲ. ಇದರಿಂದ ಸನಕಾದಿಕ ಋಷಿಮುನಿಗಳು, ಹೇ ಮೂರ್ಖರೇ, ನಾವು ವಿಷ್ಣುವಿನ ಪರಮಭಕ್ತರು, ದೇವಾದಿದೇವನ ದರ್ಶನ ಪಡೆಯಲು ನಾವು ಬಂದಿದ್ದೇವೆ, ನಮ್ಮನ್ನ ಏಕೆ ತಡಿತೀರಿ? ನೀವು ವಿಷ್ಣುವಿನ ಸೇವಕರು ಎಂದ ಮೇಲೆ ಅವನಂತೆಯೇ ಶಾಂತ ಸ್ವರೂಪದವರಾಗಿರಬೇಕು. ವಿಷ್ಣುವಿನ ದರ್ಶನವನ್ನು ಪಡೆಯಲು ಭಕ್ತರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಬುದ್ಧಿವಾದ ಹೇಳ್ತಾರೆ. ಆದರೆ ಜಯ ಮತ್ತು ವಿಜಯರು ಋಷಿಮುನಿಗಳ ಮಾತನ್ನು ಧಿಕ್ಕರಿಸಿ ವೈಕುಂಠಕ್ಕೆ ಹೋಗಲು ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಮುನಿವರ್ಯರು, ವಿಷ್ಣುವಿಗೆ ಹತ್ತಿರವಾದ ನಂತರವೂ ನಿಮ್ಮಲ್ಲಿ ಅಹಂ ಬೆಳೆದಿದೆ, ಅಹಂಕಾರವು ವೈಕುಂಠದಲ್ಲಿ ವಾಸಿಸಲು ಅಸಾಧ್ಯ, ನೀವು ಭೂಲೋಕದಲ್ಲಿ ಜನ್ಮ ಪಡೆಯಿರಿ ಎಂದು ಶಪಿಸ್ತಾರೆ. ಶಪಿಸಿದ ನಂತರ ತಣ್ಣಗಾದ ಜಯ ವಿಜಯರು ಅವರ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸ್ತಾರೆ. ಆದರೂ ಶಾಪ ಹಿಂದಕ್ಕೆ ತೆಗೆದುಕೊಳ್ಳಲಾಗಲಿಲ್ಲ. ವಿಷ್ಣುವನ್ನ ಭೇಟಿಯಾಗಲು ಸನಕಾದಿ ಋಷಿಮುನಿಗಳು ಬಂದಿದ್ದಾರೆಂದು ತಿಳಿದ ಲಕ್ಷ್ಮೀದೇವಿ ಅವರನ್ನ ಸ್ವಾಗತಿಸಲು ತನ್ನ ಸೇವಕ ಸೇವಕಿಯರೊಂದಿಗೆ ಆಗಮಿಸ್ತಾಳೆ. ವಿಷ್ಣು ಅವರಿಗೆ, ಓ ಋಷಿಮುನಿಗಳೇ, ಇವರು ಜಯ ಮತ್ತು ವಿಜಯ ಎಂಬ ನನ್ನ ದ್ವಾರಪಾಲಕರು. ಅವರ ದುರಹಂಕಾರ ಮತ್ತು ಅತಿಯಾದ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಅವಮಾನಿಸುವ ಮೂಲಕ ಅಪರಾಧ ಮಾಡಿದ್ದಾರೆ. ನೀವು ನನ್ನ ಪ್ರೀತಿಯ ಭಕ್ತರು. ನಿಮಗೆ ಅವಿಧೇಯತೆ ತೋರುವ ಮೂಲಕ ನನಗೂ ಅವಿಧೇಯರಾಗಿದ್ದಾರೆ. ಈ ದ್ವಾರಪಾಲಕರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸ್ತೇನೆ. ಸೇವಕರು ತಪ್ಪಿತಸ್ಥರಾಗಿದ್ದರೂ ಜಗತ್ತು ಯಜಮಾನನನ್ನ ಅಪರಾಧವೆಂದು ಪರಿಗಣಿಸುತ್ತೆ. ಹಾಗಾಗಿ ನಿಮ್ಮ ಸಂತೋಷಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೋರುತ್ತೇನೆ ಎಂದು ಹೇಳ್ತಾನೆ. ಭಗವಂತನ ಈ ಸಿಹಿ ಮಾತುಗಳಿಂದ ಸನಕಾದಿಕ ಋಷಿಮುನಿಗಳ ಕೋಪವು ಕ್ಷಣಾರ್ಧದಲ್ಲಿ ಇಳಿದು ಬಿಡುತ್ತೆ. ಹೇ ಲೋಕನಾಥ, ನಾವು ಈ ಮುಗ್ಧ ದ್ವಾರಪಾಲಕರನ್ನ ಕೋಪದಿಂದ ಶಪಿಸಿದ್ದೇವೆ. ಇದಕ್ಕಾಗಿ ನಾವು ಕ್ಷಮೆಯಾಚಿಸ್ತೇವೆ. ನೀವು ಸೂಕ್ತವೆಂದು ಭಾವಿಸಿದರೆ ಈ ದ್ವಾರಪಾಲಕರನ್ನ ಕ್ಷಮಿಸಬಹುದು, ನಮ್ಮ ಶಾಪದಿಂದ ವಿಮುಕ್ತಗೊಳಿಸಬಹುದು ಎನ್ನುತ್ತಾರೆ. ಆಗ ವಿಷ್ಣು ನಿಮ್ಮ ಮಾತುಗಳನ್ನು ವಿರೂಪಗೊಳಿಸಲು ಬಯಸೋದಿಲ್ಲ, ಯಾಕಂದ್ರೆ ಅದು ಧರ್ಮದ ವಿರುದ್ಧವಾಗತ್ತೆ. ಅವರು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ರಾಕ್ಷಸರಾಗಿ ಜನಿಸ್ತಾರೆ, ನಂತರ ನನ್ನಿಂದ ಅಂತ್ಯವಾಗ್ತಾರೆ ಎಂದು ವಿಷ್ಣು ಹೇಳ್ತಾನೆ. ಹಾಗೆ ಜಯ ಮತ್ತು ವಿಜಯ ಕಂಸ ಮತ್ತು ಜರಾಸಂಧರಾಗಿ ದ್ವಾಪರ ಯುಗದಲ್ಲಿ ಜನಿಸ್ತಾರೆ. ಕಂಸನಿಗೆ ಮಥುರಾಪುರಿ ಹೇಗೆ ಸಿಕ್ಕಿತು ಎನ್ನುವುದರ ಕಥೆ ಕೂಡ ಇದೆ. ಪ್ರಾಚೀನ ಕಾಲದಲ್ಲಿ ಕಾಳಿಂದಿ ನದಿಯ ತಳದಲ್ಲಿ ಮಧುವನ ಎಂಬ ಪ್ರಸಿದ್ಧ ಸ್ಥಳವಿತ್ತು. ಮಧು ಎಂಬ ರಾಕ್ಷಸನು ಅಲ್ಲಿ ನೆಲೆಸಿದ್ದರಿಂದ ಈ ಸ್ಥಳಕ್ಕೆ ಮಧುವನ ಎಂಬ ಹೆಸರು ಬಂತು. ಮಧುವಿಗೆ ಲವಣ ಎಂಬ ಮಗನಿದ್ದ. ಲವಣ ಬಹಳ ದುಷ್ಟ ರಾಕ್ಷಸ, ಯಾವಾಗಲೂ ದೇವತೆಗಳನ್ನ ಕಾಡ್ತಿದ್ದ. ಹಾಗಾಗಿ ದಶರಥನ ಮಗನಾದ ಶತ್ರುಘ್ನ ಅವನನ್ನ ಕೊಂದು ಅಲ್ಲಿ ಸುಂದರವಾದ ರಾಜ್ಯವನ್ನು ಸ್ಥಾಪಿಸಿದ. ಆ ಸ್ಥಳಕ್ಕೆ ಮಥುರಾ ಎಂದು ಹೆಸರಿಟ್ಟ. ಶತ್ರುಘ್ನ ತನ್ನ ಅವತಾರ ಮುಗಿಸಿದ ನಂತರ ಅವನ 2 ಪುತ್ರರು ಆ ದೇಶವನ್ನು ಆಳ್ತಾರೆ. ನಂತರ ಸೂರ್ಯ ರಾಜವಂಶವು ಅಳಿದು ಹೋದಾಗ ಮಥುರಾ ನಗರವು ಯದುವಂಶದ ವಶವಾಯಿತು. ಆಗ ಇದನ್ನ ಶೂರಸೇನ ಎಂಬ ಅತ್ಯಂತ ಧೈರ್ಯಶಾಲಿ ಮತ್ತು ಧೀರ ಆಡಳಿತಗಾರ ಆಳಿದ. ಶ್ರೀಕೃಷ್ಣನ ತಂದೆ ವಾಸುದೇವನು ಕೂಡ ಶೂರಸೇನನ ಮಗ. ಶೂರಸೇನನ ಮರಣದ ನಂತರ ಯಾದವ ರಾಜವಂಶದ ಮತ್ತೊಬ್ಬ ರಾಜ ಉಗ್ರಸೇನನು ಈ ಸ್ಥಳದ ಆಡಳಿತಗಾರನಾದ. ವಸುದೇವನು ಗೋಪಾಲನೆಯನ್ನ ತನ್ನ ವೃತ್ತಿಯಾಗಿ ಸ್ವೀಕರಿಸಿದ. ನಂತರ ಉಗ್ರಸೇನನನ್ನ ಕೈದಿಯಾಗಿಟ್ಟುಕೊಂಡು ಕಂಸ ರಾಜನಾದನೆಂದು ಸ್ಕಂದ ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಿದೆ. ತನ್ನ ಸಾವು ತಂಗಿಗೆ ಹುಟ್ಟುವ ಮಗನಿಂದಲೇ ಬರುತ್ತದೆಂಬ ಅಶರೀರವಾಣಿ ತಿಳಿದ ಕಂಸ ಅಂದಿನಿಂದಲೇ ತನ್ನ ತಂಗಿಯನ್ನ ಅರಮನೆಯಲ್ಲಿಟ್ಟ. ಕಂಸನ ದುಷ್ಟತನ ಹೇಗಿತ್ತೆಂದ್ರೆ,
ತನ್ನ ಮಲತಾಯಿ ಪೂತನೆಯ ಕುಲದವರಾದ ಪ್ರಲಂಬ, ಚಾಣೂರ, ತೃಣವರ್ತ, ಮುಷ್ಟಿಕ, ಅರಿಷಟಕ, ಕೇಶಿ, ಧೇನುಕ, ಅಘ ಎಂಬ ಅಸುರರು ಕಂಸನ ಸೇವಕರಾಗಿ ಜನಿಸ್ತಾರೆ. ಇವರನ್ನೇ ಯಾದವರನ್ನ ಪೀಡಿಸಲು ಕಳಿಸ್ತಾನೆ ಕಂಸ. ಅವರ ಉಪಟಳಕ್ಕೆ ಅನೇಕ ಯಾದವರು ಸ್ಥಳವನ್ನು ತೋರಿದ್ದಾರೆ. ಈ ಮಧ್ಯೆ ದೇವಕಿಯು ಕೀರ್ತಿಮಾನ್ ಸೇರಿದಂತೆ 6 ಮಕ್ಕಳನ್ನ ಹೇರುತ್ತಾಳೆ. ಅವರೆಲ್ಲರನ್ನು ಕಂಸ ನೆಲಕ್ಕೆ ಅಪ್ಪಳಿಸಿ ಕೊಂದು ಬಿಡ್ತಾನೆ. ಕೊನೆಗೆ ದೇವಕಿಯ 7ನೇ ಭ್ರೂಣವು ಗರ್ಭಪಾತವಾಯಿತು. ಮಹಾವಿಷ್ಣುವಿನಿಂದ ಉಪದೇಶಿಸಲ್ಪಟ್ಟ ಮಾಯಾದೇವಿಯು ದೇವಕಿಯ 7ನೇ ಪಿಂಡವನ್ನ ಆವಾಹಿಸಿ ವಸುದೇವನ ಮತ್ತೊಬ್ಬ ಪತ್ನಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸ್ತಾಳೆ. ಹೀಗೆ ರೋಹಿಣಿಗೆ ಹುಟ್ಟಿದ ಮಗು ಸಂಕರ್ಣ ದೇವಿಯ ಅಥವಾ ಬಾಲಭದ್ರ ವೀರರಾಮನನ್ನು ಉಪದೇಶಿಸಿದ ನಂತರ ಮಾಯಾದೇವಿಯು ದೇವಕಿಯನ್ನ ಪ್ರವೇಶಿಸ್ತಾಳೆ. ಹೀಗೆ ತದನಂತರವೇ ಶ್ರೀಕೃಷ್ಣನ ಜನನವಾಯಿತು. ಯಾದವರ ವಿರುದ್ಧ ಹಾಗೂ ಅವರ ವಿರೋಧಿಗಳಿಗೆಲ್ಲ ಚಿತ್ರಹಿಂಸೆ ನೀಡತೊಡಗಿದ ಕಂಸ ಇತ್ತ ಕಡೆ ತನ್ನ ತಂಗಿ ದೇವಕಿಯ ಮಗ ಹುಟ್ಟಿರುವ ಸುದ್ದಿ ತಿಳಿದು ಕೃಷ್ಣನನ್ನ ಸಾಯಿಸಲು ನಾನಾ ಪ್ರಯತ್ನಗಳನ್ನು ಮಾಡಿದನಾದರೂ ವಿಫಲನಾದ. ಕಾಳಿಂಗ ಮರ್ದನದ ನಂತರ ಕೃಷ್ಣನ ಕೀರ್ತಿ ಬೃಂದಾವನದಲ್ಲೇ ಅಲ್ಲ, ಸುತ್ತಮುತ್ತಲ ಪ್ರದೇಶದಲ್ಲೂ ವ್ಯಾಪಿಸಿತು. ಈ ವಿಚಾರ ಮಥುರೆಯ ರಾಜನಾದ ಕಂಸನ ಕಿವಿಗೂ ಬಿತ್ತು. ಅವನೇ ಅಶರೀರವಾಣಿ ಹೇಳಿದ ತನ್ನ ಶತ್ರು ಏಕೆ ಆಗಿರಬಾರದು ಎಂಬ ಶಂಕೆಯು ಬಲಗೊಳ್ಳತೊಡಗಿತು. ಒಂದು ಬಾರಿ ನಾರದ ಮಹರ್ಷಿಗಳು ಕಂಸನ ಬಳಿಗೆ ಬಂದರು. ಅವನೊಂದಿಗೆ ಕಾಲಹರಣ ಮಾಡುತ್ತಿದ್ದ ಸಮಯದಲ್ಲಿ ಕೃಷ್ಣ ಬಲರಾಮರ ಬಗ್ಗೆಯೂ ಸಲಾಪಿಸುತ್ತಾ ಕೃಷ್ಣನೇ ಕಂಸನ ವೈರಿ ಹಾಗೂ ಮೃತ್ಯುವಿಗೆ ಕಾರಣಪುರುಷ ಎಂಬುದನ್ನ ಸೂಕ್ಷ್ಮವಾಗಿ ತಿಳಿಸಿದ. ಈಗಂತೂ ಕಂಸನ ಮುಂದೆ ಮೃತ್ಯು ದೇವತೆಯೇ ನರ್ತಿಸುತ್ತಿರುವಂತೆ ಕಂಡುಬಂತು. ಹೇಗಾದ್ರೂ ಮಾಡಿ ಅವರಿರುವರನ್ನ ಆದಷ್ಟು ಬೇಗ ಕೊನೆಗಾಣಿಸಲು ತವಕಗೊಂಡ. ಕಂಸನ ಬಳಿ ಕೇಶಿ ಎಂಬ ರಕ್ಕಸ ಮಿತ್ರನಿದ್ದ. ಕಂಸನಿಗೆ ತುಂಬಾ ಆಪ್ತನೂ ಆಗಿದ್ದ. ಕೃಷ್ಣನನ್ನ ಕೊಂದು ಬರಲು ಅವನನ್ನ ಬೃಂದಾವನಕ್ಕೆ ಕಳುಹಿಸ್ತಾನೆ. ಹಾಗೂ ಕೃಷ್ಣ ಹತನಾಗದಿದ್ದರೆ ಮಥುರೆಗೆ ಉಪಾಯದಿಂದ ಕೃಷ್ಣ ಬಲರಾಮರನ್ನ ಕರೆಯಿಸಿ ಚಾಣೂರ, ಮುಷ್ಟಿಕರೆಂಬ ಜಗಜಟ್ಟಿಗಳೊಡನೆ ಮಲ್ಲಯುದ್ಧ ಮಾಡಿಸಿ ಕೊನೆಗೊಳಿಸಲು ಸ್ವತಃ ಗೌಪ್ಯವಾಗಿಯೇ ಯೋಜನೆ ಹಾಕಿಕೊಂಡ. ಕೇಶಿ ರಕ್ಕಸನು ಕೃಷ್ಣನಿಂದ ಕೊಲ್ಲಲ್ಪಟ್ಟ ಸುದ್ದಿ ಕಂಸನ ಕಿವಿಗೆ ಕಾದ ಸೀಸ ಬಿದ್ದಂತೆ ಬಿತ್ತು. ಇನ್ನೂ ತಡ ಮಾಡಿದರೆ ನನ್ನ ಸರ್ವನಾಶ ಆಗುವುದೆಂದು ಪರಿಗಣಿಸಿ ಕೂಡಲೇ ಅಕ್ರೂರ ಎಂಬುವವನನ್ನ ಬೃಂದಾವನದಿಂದ ಗೋಕುಲಕ್ಕೆ ಹೇಗಾದ್ರೂ ಮಾಡಿ ಕರೆತರಲು ಕಳುಹಿಸಿಕೊಟ್ಟ. ಅಕ್ರೂರನಿಗೆ ಮೊದಲಿನಿಂದಲೂ ಕೃಷ್ಣನನ್ನ ಸಂದರ್ಶಿಸುವ ಮನದಾಸೆ. ಈಗ ಈ ರೀತಿಯಾದರೂ ಫಲಿಸುವುದನ್ನ ಕಂಡು ಆನಂದದಿಂದಲೇ ಬೃಂದಾವನಕ್ಕೆ ಹೊರಟು ನಿಂತ. ಅಕ್ರೂರ ಬ್ರಹ್ಮಜ್ಞಾನಿ. ಅವನಿಗೆ ಕೆಲವೇ ದಿನಗಳಲ್ಲಿ ಕಂಸನು ಕೃಷ್ಣನಿಂದ ಕೊಲ್ಲಲ್ಪಡುವನೆಂಬ ವಿಷಯವೂ ಅರಿವಾಗಿತ್ತು. ಕಂಸನಿಗೆ ಕೊನೆಗಾಲ ಸಮೀಪಿಸುತ್ತಿರುವುದೆಂದು ಬಗೆದು ಬೃಂದಾವನಕ್ಕೆ ಬಂದ. ಬೃಂದಾವನದ ಹೆಬ್ಬಾಗಿಲಿನ ಬಳಿ ಕೃಷ್ಣನ ಹೆಜ್ಜೆಗಳನ್ನು ಗುರುತಿಸಿ ತನ್ನ ಕೈಗಳಿಂದ ಆ ಮಣ್ಣನ್ನು ಸ್ಪರ್ಶಿಸಿ ಭಕ್ತಿಯಿಂದ ನಮಿಸಿದ. ನಂದ ಯಶೋದೆಯರ ಮನೆಯಲ್ಲಿ ಈ ಬ್ರಹ್ಮಜ್ಞಾನಿಗೆ ಅತ್ಯಪೂರ್ವ ರೀತಿಯ ಆದರದ ಸ್ವಾಗತ ಲಭಿಸಿತ್ತು. ಆತಿಥ್ಯ ಸೇವೆಯೂ ನಡೆಯಿತು. ಊಟೋಪಚಾರದ ನಂತರ ಮಥುರೆಯಲ್ಲಿ ನಡೆಯಲಿರುವ ಬಿಲ್ಲು ಹಬ್ಬಕ್ಕೆ ಕೃಷ್ಣ ಬಲರಾಮರನ್ನ ಕಂಸಾಸುರನು ಆಹ್ವಾನಿಸಿರುವ ವಿಷಯ ತಿಳಿಸಿದ. ಕಂಸನ ರಾಜಾಜ್ಞೆಯನ್ನ ಉಲ್ಲಂಘಿಸಿದರೆ ಬೃಂದಾವನದಲ್ಲಿ ಇರುವವರೆಲ್ಲರಿಗೂ ಕೇಡು ತಪ್ಪದು ಎಂಬ ವಿಷಯವನ್ನ ಗ್ರಹಿಸಿದ ನಂದಗೋಪ ಒಲ್ಲದ ಮನದಿಂದಲೇ ಕೃಷ್ಣ ಬಲರಾಮರನ್ನ ಅಕ್ರೂರನೊಂದಿಗೆ ಕಳುಹಿಸಿಕೊಡಲು ಒಪ್ಪಲೇಬೇಕಾಯಿತು. ಅವರೆಲ್ಲರನ್ನು ತನ್ನ ಮುಗ್ಧ ಹಾಗೂ ಸಮಯೋಚಿತ ಮಾತುಗಳಿಂದ ಸಮಾಧಾನ ಪಡಿಸುತ್ತಾ ಕೃಷ್ಣ ಬಲರಾಮರು ಬೃಂದಾವನದಿಂದ ಮಥುರೆಗೆ ಪ್ರಯಾಣ ಬೆಳೆಸ್ತಾರೆ. ಅಂತೂ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಕ್ರೂರ ಅವರಿಬ್ಬರೊಂದಿಗೆ ಮಥುರಾ ನಗರದ ಕಡೆಗೆ ಪ್ರಯಾಣ ಬೆಳೆಸಿದ. ರಥ ಮಥುರಾ ನಗರದ ಹೆಬ್ಬಾಗಿಲ ಬಳಿ ಬಂತು. ಅಕ್ರೂರನು ಕೃಷ್ಣ ಬಲರಾಮರೊಂದಿಗೆ ಇಳಿಯುತ್ತಿದ್ದಂತೆ ಮಥುರೆಯ ಪುರಜನರು ಅವರನ್ನ ಮುತ್ತಿದರು, ಜಯಘೋಷ ಮಾಡಿದ್ರು. ಸುಮಂಗಲೆಯರು ಶುಭ ಸೂಚಕ ರೀತಿಯಲ್ಲಿ ಆರತಿ ಬೆಳಕಿದ್ರು. ಜನಜಂಗುಳಿಯಲ್ಲಿ ಮುಂದೆ ಮುಂದೆ ಬರುತ್ತಿದ್ದಂತೆ ಸುಧಾಮ ಎಂಬ ಮಾಲೆಗಾರ ಅವರನ್ನ ತಮ್ಮ ಮನೆಗೆ ಕರೆದೊಯ್ದ. ಆದರದ ಆತಿಥ್ಯ ನೀಡಿದ. ಅಲ್ಲಿಗೆ ಒಬ್ಬಳು ಕುಬ್ಜೆ ಆನಂದದಿಂದ ಬಂದು ಅವರಿಗೆ ಶ್ರದ್ಧೆ ಭಕ್ತಿಯಿಂದ ನಮಸ್ಕರಿಸ್ತಾಳೆ. ಕೃಷ್ಣ ಅವಳ ಬೆನ್ನುಗೂನಿನ ಮೇಲೆ ಕೈಯಾಡಿಸುತ್ತಿದ್ದಂತೆ ಅವಳ ಗೂನು ಮಾಯವಾಯಿತು. ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ. ಕೃಷ್ಣ ಬಲರಾಮರನ್ನ ಕಂಸನ ಆಜ್ಞೆಯಂತೆ ಒಂದು ಸುಸಜ್ಜಿತವಾದ ಬಿಡಾರದಲ್ಲಿ ಬಿಡಲಾಯಿತು. ಅಂದು ರಾತ್ರಿ ಕಂಸ ಸಾಕಷ್ಟು ಮಂದಿ ಮಲ್ಲರನ್ನು ಹುಡುಗರನ್ನು ಬಿಡಾರದೊಳಗೆ ಅವರಿಬ್ಬರನ್ನು ಕೊನೆಗಾಣಿಸಲು ಬಿಟ್ಟ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೃಷ್ಣ ಬಲರಾಮರಿಂದ ಹತರಾದ ಸುದ್ದಿ ಬಂತು. ಕಂಸನಿಗೆ ನಿದ್ದೆಯೇ ಬರಲಿಲ್ಲ. ಮರುದಿನ ಕೃಷ್ಣ ಬಲರಾಮರನ್ನ ತನ್ನ ಒಡ್ಡೊಲಗಕ್ಕೆ ಕರೆಸಿದ. ಅವರು ಬರುತ್ತಿದ್ದಂತೆ ಕುವಲಯ ಪೀಡ ಎಂಬ ಮದ್ದಾನೆಯನ್ನ ಅವರ ಮೇಲೆ ಬಿಡಿಸಿದ. ಕೃಷ್ಣ ಬಲರಾಮರು ಮಾವಟಿಗರನ್ನ ಸದೆಬಡಿದ್ರು. ಆನೆಯ ಸೊಂಡಿಲನ್ನೇ ಕತ್ತರಿಸಿ ಹಾಕಿದ್ರು.
ಅದು ಗೀಳಿಡುತ್ತಾ ಕೆಳಗುರುಳಿ ಸತ್ತು ಬಿತ್ತು. ಈಗ ಕಂಸನ ಆಜ್ಞೆಯಂತೆ ಚಾಣೂರ, ಮುಷ್ಟಿಕರೆಂಬ ಮಲ್ಲರು ಇಬ್ಬರನ್ನ ಮಲ್ಲಯುದ್ಧಕ್ಕೆ ಆಹ್ವಾನಿಸುತ್ತಾರೆ. ಒಂದೊಂದೇ ಗುದ್ದಿಗೆ ಕೃಷ್ಣ ಬಲರಾಮರಿಂದ ಅವರು ಬಾಯಲ್ಲಿ ರಕ್ತ ಕಾರುತ್ತಾ ಸತ್ತು ಬಿದ್ದರು. ಅವರಿಬ್ಬರನ್ನು ಕೊಲ್ಲಿರಿ ಎಂದು ಮೃತ್ಯು ಭೀತಿಯಿಂದ ಕಂಸ ಅಬ್ಬರಿಸಿದ. ಕೃಷ್ಣ ಒಂದೇ ಒಂದು ನೆಗೆತಕ್ಕೆ ಕಂಸನು ಕುಳಿತಿದ್ದ ಸಿಂಹಾಸನದ ಮೇಲೆ ಸಿಂಹದ ಮರಿಯಂತೆ ಹಾರಿದ. ಕಂಸನ ತಲೆಗೆ ಗುದ್ದಿದ. ಕಂಸ ಪ್ರಜ್ಞಾಹೀನನಾದ. ಅವನ ಕರುಳನ್ನ ಬಗೆದೆಸೆದ. ಅವನನ್ನ ರಕ್ಷಿಸಲು ಬಂದ ಸೋದರರನ್ನ ಬಲರಾಮ ಕೊಂದು ಹಾಕಿದ. ಸೆರೆಮನೆಯಲ್ಲಿದ್ದ ಉಗ್ರಸೇನ ಮಹಾರಾಜನನ್ನ ಬಿಡುಗಡೆ ಮಾಡಿ ಕೃಷ್ಣನೇ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ಎಲ್ಲರ ಪ್ರಶಂಸೆ ಹಾಗೂ ಹಾರೈಕೆಯ ಹರ್ಷದೊಂದಿಗೆ ಕೃಷ್ಣ ಬಲರಾಮರು ಬೃಂದಾವನಕ್ಕೆ ಹಿಂದಿರುಗುತ್ತಾರೆ. ಅಲ್ಲಿಗೆ ಕಂಸ ಅನ್ನೋ ಕ್ರೂರ ರಾಕ್ಷಸನ ಅಂತ್ಯವಾಗಿತ್ತು. ಇಂದಿಗೂ ಕಂಸನೆಂದರೆ ಅಹಂಕಾರದ ಪ್ರತೀಕದಂತೆಯೇ ಬಿಂಬಿತವಾಗ್ತಾನೆ. ಓರ್ವ ಮನುಷ್ಯನಿಗೆ ನೆತ್ತಿಗೇರುವ ಅಹಂ ಕೊನೆಗೆ ಎಂತಹ ದುಸ್ಥಿತಿಗೆ ನೂಕುತ್ತೆ ಅನ್ನೋದಕ್ಕೆ ಕಂಸನ ಕಥಾನಕವೇ ಸಾಕ್ಷಿಯಾಗತ್ತೆ. ಇವಿಷ್ಟು ಕಂಸನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.